ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದ್ರೆ ಟಾಟಾ ಹಿಟಾಚಿ EX110. ಈ ಹಿಟಾಚಿ ಕೆಲಸ ಮಾಡಬೇಕಾದ್ರೆ ಆ ಸ್ಟಿಕ್ ಹಿಂದಕ್ಕೆ ಹೋಗಿ ಆಟೋಮೆಟಿಕ್ ಗಾಡಿ ಆಫ್ ಆಗ್ಬಿಡ್ತು. ಆಮೇಲೆ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗಲಿಲ್ಲ. ಮತ್ತೆ ಈ ಗಾಡಿ ಬಂದು ಮಲೆಬೆನ್ನೂರು ಅನ್ನೋ ಊರಲ್ಲಿದೆ. ಬನ್ನಿ ನೋಡೋಣ ಏನು ಪ್ರಾಬ್ಲಮ್ ಅಂತ. ಗಾಡಿ ಹತ್ರ ರೀಚ್ ಆಗಿದ್ದೀನಿ. ಇದೇ ಗಾಡಿದು ಪ್ರಾಬ್ಲಮ್ ಇರೋದು. ನಮ್ಮ ಆಪರೇಟರ್ ಪಿಂಟು ಅಂತ ಕೇಳೋಣ ಏನಂತ. 4 घंटे काम किया। अच्छा, करने के बाद ऑटोमेटिक गाड़ी बंद हो गया। हाँ बंद होने के बाद जब मैं स्टार्ट कर रहा हूँ हाँ, तो ऑटोमेटिक स्टिक बाहर जा रहा है। स्टिक बाहर जा रहा है. कुछ साउंड आया ऐसा? क्या भी सुन नहीं रहा, सिर्फ स्टार्ट कर रहा तो कट कर करके सुन रहा है। अब स्टार्ट होता है गाड़ी? अभी तो ट्राई नहीं किया। देखो चालू करो. एकदम लोड ले रहा है ना. बंद बंद कर दिया. चलो, ಗಾಡಿ ಫುಲ್ ಲೋಡ್ ತಗೊಂತ ಇದೆ. ಅಂದರೆ ಸ್ಟಿಕ್ ಜಾಮ್ ಆಗಿದೆ. ಜಾಮ್ ಆಗಿ ಇಂಜಿನ್ ಲೆಗಿಂಗ್ ಬರ್ತಿರೋದು. ನೋಡೋಣ ಏನು ಕಂಪ್ಲೇಂಟ್ ಅಂತ. ಏನು ಕಂಟ್ರೋಲಲ್ಲಿ ಪ್ರಾಬ್ಲಮ್ ಆಯ್ತಾ, ಲಿವರಲ್ಲಿ ಪ್ರಾಬ್ಲಮ್ ಆಯ್ತಾ ನೋಡೋಣ. ಇದು ಕಂಟ್ರೋಲ್ ವಾಲ್. ಇದು ಕಂಟ್ರೋಲ್ ವಾಲಲ್ಲಿ ಸ್ಪೂಲ್ ಏನಾರ ಜಾಮ್ ಆಗಿದ್ರೆ ಈ ಥರ ಕಂಪ್ಲೇಂಟ್ ಆಗುತ್ತೆ. ಆ ಸ್ಪೂಲ್ ಓಪನ್ ಮಾಡಿ ನೋಡೋಣ.
ಸ್ಟಿಕ್ಕಿಂದು ಸ್ಪೂಲು ಜಾಮ್ ಇತ್ತು, ಫ್ರೀ ಮಾಡಿದ್ದೀನಿ, ಸ್ವಲ್ಪ ಎದ್ದು ಇತ್ತು. ಇದೊಂದು ಮೇಲೆಗಡೆ ಕ್ಯಾಪ್ ಹಾಕೊಂಡು ಬಾಟಮ್ ಅಲ್ಲಿ ಹೆಡಾಪ್ಟರ್ ಬರುತ್ತೆ, ಅಲ್ಲಿ ಕೆಳಗಡೆ ಎಲ್ಲ ಜಾಮ್ ಆಯ್ತಾ ನೋಡೋಣ. ಮೇಲೆಗಡೆ ಫಿಟ್ ಮಾಡಿದ್ದೀನಿ, ಮತ್ತೆ ಕೆಳಗಡೆ ಹೋಗಿ ಹೆಡಾಪ್ಟರ್ ಬರುತ್ತೆ ಆರಂಭದ್ದು, ಆ ಹೆಡಾಪ್ಟರ್ ಓಪನ್ ಮಾಡಿ ಏನಾರ ಸಿಗಾಕೊಂಡ ಅಂತ ನೋಡೋಣ. ನೀವು ಇಲ್ಲಿ ಕೆಳಗಡೆ ನಾವು ತೋರ್ಸಕ್ಕೆ ಅಲ್ಲಿ ಜಾಗ ಆಗಲ್ಲ, ಅದೊಂದು ಸ್ಕಿಪ್ ಮಾಡಿರ್ತೀನಿ. ಮೇಲೆ ಕ್ಯಾಪ್ ಎಲ್ಲ ಓಪನ್ ಮಾಡಿ ಮತ್ತೆ ಸ್ಪೂಲ್ ಫ್ರೀ ಮಾಡಿ ರೀಫಿಟ್ ಮಾಡಿದ್ದಾಯ್ತು. ಇದು ಕಂಟ್ರೋಲ್ ವಾಲು ಕೆಳಗಡೆ ಸೈಡ್ ಇದು, ಈ ಪೈಪ್ ಬಿಚ್ಚಿ ಮೇಲೆಗಡೆ ಹೆಡಾಪ್ಟರ್ ಬಿಚ್ಕೋಬೇಕು. ಹೆಡಾಪ್ಟರ್ ಬಿಚ್ಕೊಂಡ್ರೆ ಅದ್ರ ಕೆಳಗಡೆ ಏನಾರ ಜಾಮ್ ಆಗೈತಾ ನೋಡೋಣ. ಹೊಸ ಪೈಪ್ ಓಪನ್ ಮಾಡಿದ್ದೀನಿ, ಈಗ ಕಾಣ್ತಿರೋ ಹೆಡಾಪ್ಟರ್ ಒಂದು ಓಪನ್ ಮಾಡ್ಕೊಂಡ್ರೆ ಒಳಗಡೆ ಏನಾರ ಜಾಮ್ ಆಗೈತೆ ನೋಡೋಣ. ಅಲ್ಲಿ ಹೆಡಾಪ್ಟರ್ ಓಪನ್ ಮಾಡಿದ್ಮೇಲೆ ಈ ಪೀಸ್ ಬಂದಿದೆ, ಪೀಸ್ ಏನಾಗಿದೆ ಸ್ಪೂಲಿಗೆ ಜಾಮ್ ಆಗಿ ಸ್ಪೂಲು ಸ್ಟಕ್ ಆಗಿತ್ತು, ಅದರಿಂದ ಇಂಜಿನ್ ಮೇಲೆ ಲೋಡ್ ಬಿದ್ದುಬಿಟ್ಟಿದೆ. ಬಿದ್ದು ಗಾಡಿ ಸ್ಟಾರ್ಟ್ ಮಾಡಿದಾಗ ಗಾಡಿ ಆಫ್ ಆಗೋದು. ಇವಾಗ ಮೆಟಲ್ ಪೀಸ್ ತೆಗೆದಿದ್ದೀನಿ, ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ.
ಕೆಳಗಡೆ ಕಪ್ಪು ಆಮೇಲೆ ಹೋಗ್ಬೇಕಲ್ಲ ಪಿಕಪ್ ಆಯ್ತು. ಇವಾಗೆಲ್ಲ ಒತ್ಕೊಂಡು ಸ್ಟಾರ್ಟ್ ಮಾಡಿ ಚೆಕ್ ಮಾಡ. ನಮ್ಮ ಇವರು ಈ ಟಿಕೆಟ್ ಹಾಕೊಂಡವರು ವಿಜಯ್ ಅಂತ, ಇಲ್ಲಿ ಸೂಪರ್ವೈಸರು. ಇಂಜನ್ ಲೆಗ್ಗಿಂಗ್ ಆಗ್ತೈತಂತ ನಮ್ಮ ವಿಜಯ್ ಅವ್ರು ಏನ್ ಮಾಡಿದ್ದಾರೆ, ಡೀಸೆಲ್ ತಂದು ಹಾಕೋದು ಇಲ್ಲ ಆಮೇಲೆ ಬ್ಯಾಟ್ರಿ ಚೇಂಜ್ ಮಾಡಿದ್ರು. ಅವರ ಬ್ಯಾಟ್ರಿ ಚೇಂಜ್ ಮಾಡಿಸಿದ್ರಿ, ಬಟ್ ಪ್ರಾಬ್ಲಮ್ ಅಲ್ಲಿ ಇದ್ದಿಲ್ಲ, ಇಲ್ಲೇ ಐತೆ, ತೆಗ್ದಿದೀವಿ, ಚೆಕ್ ಮಾಡೋಣ ಈಗ. फिटअप आಗಿದೆ. पिंटू भाई पूरा ऊपर का सामान सेट करके स्टार्ट करना. देखिए, देखो अभी क्या हो रहा है, इंजन नहीं दब रहा है. पहले क्या हो रहा था? हाँ, अरे वो चेक करो अभी. इंजन लेकिन ಆಗ್ತಾ ಇಲ್ಲ. अंदर बार करिए, स्टिक अंदर बार करिए. कैसा है अभी मशीन ठीक है, वो पहले से लेकिंग ले रहा है. लेगिंग ले रहे, मतलब वो इंजन दब रहा है ना, वो पहले से था. पहले से था, थोड़ी देर काम करने के बाद जाता है ना, वो अपने आप जाता है, हीट होने के बाद जाता है, उसका कुछ कंप्लेंट नहीं है. पहला स्टिक क्या नहीं आ रहा था, इंजन दब रहा था, मतलब स्टार्ट करते ही गाड़ी ऑफ हो रही थी. अब ठीक है. वो मेटल पीस किधर है, वो जो निकाला था ना, ನೋಡಿ ಕಾಣ್ತೈತಲ್ರ ಮೆಟಲ್ ಪೀಸು. ಈ ಮೆಟಲ್ ಪೀಸು ಸ್ಪೂಲ್ ಕೆಳಗಡೆ ಜಾಮ್ ಆಗಿ ಸ್ಟಿಕ್ ಪ್ರಾಬ್ಲಮ್ ಆಗಿತ್ತು, ತೆಗೆದಿದ್ದೀನಿ, ಕಂಪ್ಲೇಂಟ್ ಏನಿಲ್ಲ, ಗಾಡಿ ಕೆಲಸ ಮಾಡ್ಬೋದು. पिंटू भाई बराबर है ना अभी? चलो बस, चलो काम खत्म हुआ ना अभी मेरा. चलो पिटअप ಎಲ್ಲ ಆಗಿತ್ತು, ಒಂದು 2-3 ನಿಮಿಷ ಚೆಕ್ ಮಾಡೋಣ. पिंटू भाई स्टार्ट करके थोड़ा चेक करिए.
ಕೇಳೋಣ ಮತ್ತೇನಾರ ಪ್ರಾಬ್ಲಮ್ ಐತಾ ಅಂತ. बिंटू भाई कैसा है अभी? नहीं बराबर है ना, कुछ प्रॉब्लम नहीं है अभी? हाँ चलो. ಟಾಟಾ ಹಿಟಾಚಿ EX110 ಸೂಪರು. ಈ ಗಾಡಿದು ಸ್ಟಿಕ್ ಜಾಮ್ ಆಗಿ ಇಂಜಿನ್ ಮೇಲೆ ಲೋಡ್ ಬಿದ್ದು ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಹಿಟಾಚಿ ಆಫ್ ಆಗ್ಬಿಡೋದು. ಅಂದರೆ ಕಂಟ್ರೋಲ್ ವಾಲಲ್ಲಿ ಒಂದು ಸಣ್ಣ ಮೆಟಲ್ ಪೀಸ್ ಜಾಮ್ ಆಗಿತ್ತು. ಮೆಟಲ್ ಪೀಸ್ ತೆಗೆದಾದ್ಮೇಲೆ ಸ್ಟಿಕ್ ಕ್ಲೀನಾಗಿ ವರ್ಕ್ ಆಯಿತು. ಮತ್ತು ಇದ್ರದ್ದು ಕಂಪ್ಲೇಂಟು ಮುಗಿಯಿತು. ಮತ್ತು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.